ನೀವ್ ಯಾರು ಏನ್ ಹೇಳಿದ್ರು ನಾ ಮಾತ್ರ ಈ ಕಿರಾತಕನ್ ಮಾತ್ರ ಮದ್ವಿ ಮಾಡ್ಕೊಳಂಗಿಲ್ಲ. ನಿನಗೇನು ಬಂದತೆ ಮದ್ವಿ ಮಾಡ್ಕೊಳಂಗಿಲ್ಲ ಅಂದ್ರೆ ನಮ್ ತಮ್ಮನ್ಗಿಂತ ಹುಡುಗಬೇಕನ? ಏನಾಗಿತ್ತವ? ಏನೋ ಒಂದ್ ತಪ್ಪು ಮಾಡ್ಯಾನ ಅಷ್ಟಕ್ಕ ಮದ್ವಿ ಮಾಡ್ಕೊಳಂಗಿಲ್ಲ ಅಂತಂದ್ರೆ ಮುಂದೆಲ್ಲ ಸರಿ ಹೋಗತಿ. ಹಂಗಂತೇಳಿ ಏನ್ ಬಿಟ್ಟು ಕುಂದಿರ್ತೀಯನ? ಜೀವನ ಹಾಳು ಮಾಡ್ಕೊಂಡೆ ಏನ್ ಅವನೇನ್ ದೊಡ್ಡ ಒಳ್ಳೆಯವನಂತ ತಿಳ್ಕೊಂಡ್ಬಿಟ್ಟೇನ್ಮೆ ನೀನು? ಬಾಯಿ ಬಿಟ್ಟು ಹೇಳ್ತಾ ಅದನ 100 ಸಲ ಏನ ನಾನ್ ನಿನ್ನ ಮದ್ವಿ ಮಾಡ್ಕೊಳಲ್ಲ, ಮಾಡ್ಕೊಂಡ್ರು ಏನ ನಾನು ನಿನ್ನ ಚಂದ ನೋಡ್ಕೊಳಂಗಿಲ್ಲ, ಮತ್ತೆ ಈಗ ಹೇಳಕತ್ತೇನ್ ಕೇಳ ಅಂತೇಳಿ ಅಂತವ್ನ ಮದ್ವಿ ಮಾಡ್ಕೊಂಡೆ. ಈಗೇನ ನನ್ನ ಮದುವೆ ಆಗಿಲ್ಲ ಅಂತ ಒಂದೇ ಒಂದು ಕೊರಗಿನಿಂದ ಕೊರಗ್ತಾ ಇದ್ದೀನಿ. ಈಗ ಇಂಥವ್ನ ಮದ್ವಿ ಮಾಡ್ಕೊಂಡು ಇವ ನಾಳೆ ಮತ್ತೆ ಹೊರಗೊಂದು ಇಟ್ಕೊಂಡೆ ಸೇಮ್ ನಮ್ಮಪ್ಪನಂಗ ಈಗ ನಾಳೆ ಇವನು ಮಾಡಿದ್ನಂದ್ರ ನಾನು ಪಾರ ದೊಡ್ಡವಲ್ಲ, ಸಹಿಸ್ಕೊಂಡೆಲ್ಲ ಸುಮ್ಮನಿರಕ ನನಗ ಆಗೋದಿಲ್ಲ ಆ ಥರ ಸಹಿಸ್ಕೊಂಡಿರಕ. ಈಗ ನಾನು ಒಂದು ನಿರ್ಧಾರ ಗಟ್ಟಿಯಾಗಿ ತಗೊಂಡೆ ಅಂದ್ರೆ ಚಲೋ, ಇಲ್ಲಾಂದ್ರೆ ಜೀವನ ಪೂರ್ತಿ ಸಫರಿಂಗ್ ಮಾಡ್ಬೇಕತಿ. ನಾ ಮಾತ್ರ ಇವ್ನು ಮಾಡ್ಕೊಳಂಗಿಲ್ಲ ಅಂದ್ರೆ ಮಾಡ್ಕೊಳಂಗಿಲ್ಲ. ಏನದೆ ಸಣ್ಣ ವಿಚಾರ ದೊಡ್ಡದು ಮಾಡ್ಕೊಂಡು ಆಗೇತಿ. ಎಲ್ಲ ಪರೀಕ್ಷೆನೂ ಮಾಡಿಸಿದ್ವಿ, ಕೂಸ ಅವಂದ ಅಂತನೂ ಖಚಿತಾತ. ಏನ ಈಗ ಈಗ ಮಾಡ್ಕೊಂಡ್ಬಿಡು ಮದ್ವಿ ಎಲ್ಲ. ಈಗ ಬಿಟ್ರೆ ಈಗ ತಡಿ ನಿನ್ ಜೀವನ ಈಗ ಯಾರು ಬಂದ್ ಮಾಡ್ಕೊಂತಾರ? ಇದೆಲ್ಲ ವಿಚಾರ ಗೊತ್ತಿದ್ದರು ಗೊತ್ತಿದ್ದೇ ಮಾಡ್ಕೊಲಿ, ಇಲ್ಲ ನಾನೇನ್ ಮುಚ್ಚಿಟ್ ಮಾಡ್ಕೊಳಂಗಿಲ್ಲ. ಆದ್ರೆ ಮದ್ವಿ ಅಂತ ಆದ್ರೆ ಇಲ್ಲ ಅಂದ್ರೆ ಈ ಬೇಡ ಬೇಡ ಆಗದೆ ಬೇಡ. ನಾ ಎಲ್ಲರೂ ದುಡ್ಡು ತಿಂತೇನೆ ಅತ್ತಾಗ ಬೇಡ ಬೇಡ ನನಗೆ ಈ ಜೀವನ ಅತ್ತಾಗ ಹೇಳಕತ್ತೇನಲ್ಲ. ಆದ್ರೆ ಇವನ್ನ ಮಾತ್ರ ಮದ್ವಿ ಮಾಡ್ಕೊಳಂಗಿಲ್ಲ. ಏನ್ ಅನ್ಲಿ ಇವಂಗ? ಇವನ್ ಸರಿ ಇಲ್ಲ, ಇವಂಗ ಶಿಕ್ಷೆ ಆಗ್ಬೇಕು. ನಾ ಪೊಲೀಸ್ ಕಂಪ್ಲೇಂಟ್ ಕೊಡಕ್ಕೆ ಅಂದ್ರೆ ಕೊಡಕ್ಕೆ. ಇವ ಮಾತ್ರ ನೆಟ್ಗಿರ್ಬಾರ್ದು. ಇವ್ನು ನಾ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಕ್ಕೆ ಅಂದ್ರೆ ಹಾಕ್ಸಕ್ಕೆ. ಮತ್ತ ಏನ ನಿಂದೆ ನೀವ್ ಅಲ್ಲ ಅಂದ್ರೆ ಬಿಡು, ನನ್ನ ಮಗನ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸಕ್ಕೆ ನಿಂದೇನು ಅಧಿಕಾರ ಐತಿ? ಅಂದ್ರೆ ನನ್ನ ಮಗನ ಜೈಲಿಗೆ ಕಳಿಸಿ ನಾವು ಬೇಕಾ ಕುಂದ್ರಲೇನೆ? ನೋಡೋ ನಿನಗೆ ಬೇಕಾರ ಮಾಡ್ಕೋ, ಬೇಡಾರ ಬಿಡು. ಇದನ್ನೇನು ನೀ ಹೇಳ್ಬೇಕಾಗಿಲ್ಲ. ಯಾಕ ಹಿಂಗ್ ಮಾಡಕತ್ತೀಯ ಪಲ್ಲವಿ? ಮದ್ವಿ ಮಾಡ್ಕೊರ ಹುಡುಗಿ ಅಲ್ಲ. ನೀನು ಹಿಂಗ ಅಡ್ಸೆಟ್ಟದ್ ನಿಂತ್ರಿ ಹೆಂಗಂತೇನೆ ನಾನು. ನೀನಿದ್ದು ಜೀವನ ಹಾಳು ಮಾಡ್ಕೊಂತಿ, ಅವ ನಿನ್ ಚಂದಾಗೆ ನೋಡ್ಕೊಂತಾನ. ಏನಾರ ಸ್ವಲ್ಪ ನಿನ್ ಕುಟ್ ಕೆಟ್ಟದಾಗಿ ನಡ್ಕೊಲಿ, ನಿನ್ಗೆ ಏನಾರ ಮೋಸ ಮಾಡ್ಲಿ ಇಲ್ಲೋಡಿಲಿ ನಾವು ಅವ್ನು ಶಿಕ್ಷೆ ಕೊಡ್ತೇವಿ. ಅಲ್ಲನ ನಮ್ದು ಅಮ್ಮ ಇಬ್ರದೇವ್ ನಾವು, ನಿಮ್ಮ ಅಪ್ಪನದಾನ, ಎಲ್ಲಾರು ಸೇರಿ ಹೇಳಾಕತ್ತೀವಿ. ಆದ್ರೂ ಮಾಡ್ಕೊಳಂಗಿಲ್ಲ ಅಂತೀಯಲ್ಲ. ಬೇಕಾದ್ರೆ ಅವ್ನ ಬಾಯಾಗ ಹೇಳ್ಸಸ್ಲಿ ನೀನ್ ಚಂದ ನೋಡ್ಕೊಂತೇನೆ ಅಂತೇಳಿ. ಬೇಕಾಗಿಲ್ಲ. ಈಗ ನೀವು ಹೊಡೆದ್ರಿ ಬೈದ್ರಿ ಕಂಪ್ಲೇಂಟ್ ಕೊಡ್ತೇನೆ ಅಂದೆ ಅಂತ ಅವ ಹೇಳೋದು ಬೇಡ. ಏನು ಅವನ ನೋಡ್ಕೊಳ್ಳೋದು ಬೇಡ. ಅವನ ನೋಡ್ಕೊಳ್ಳೋದಿಲ್ಲ ಅಂತನೂ ನನಗೆ ಗೊತ್ತೈತಿ. ಅವನ ಮನಸ್ನ್ಯಾಗ ಇರಲಿಲ್ಲ ಅಷ್ಟು ಒಳ್ಳೆ ಭಾವನೆ ಇದ್ದಿತ್ತಂದ್ರೆ ಅವ ಹಿಂಗಿರ್ತಿದ್ನ ಹೇಳ್ರಿ ನೀವ ನೋಡುನು. ಅವನ ಮನಸ್ಸು ಕೆಟ್ಟೈತೆ ಅಂತೇಳಿ ನಿಂಗೆ ಮೊದಲು ಗೊತ್ತಾಗ್ಲಿಲ್ಲನ? ಅವ್ನು ಕೊಟ್ಟಿದ್ದು ಮಾಡೋ ಹೊತ್ನ್ಯಾಗ. ಈಗ ಅವ್ನು ಕೂಸು ಹುಟ್ಟು ಮತ್ತೆ ನಿನಗೇನು ಗೊತ್ತಾಗಿಲ್ಲ ನಿನಗೆ. ಈಗ ನೀನು ಖುಷಿ ನೋಯ್ದಲ್ಲೇ ಒಯ್ದು ನೀನು ಗಟ್ಟಕ್ಕೆ ಹೋಗೋದು ಬಂದಿಲ್ಲ, ಅಲ್ಲಿ ಹೊಲದಾಗ ಎತ್ಬೇಕತ್ತ. ಅವಾಗ ನಿನ್ನ ಮನಸ್ಸು ಭಾಳ ಚಲೋ ಐತೇನೆ. ಹೆಂಗ್ ನೀನು ಹೊಡೆದ ಖುಷಿನಲ್ಲಿ ಬಿಟ್ಟು ಬಂದಿ ನೀನು? ಇವ ಬರೇ ನನ್ನ ದೇಹಕ್ಕೆ ಆಸೆ ಪಟ್ಟಾನ ಅಂತೇಳಿ ನನಗೆ ಗೊತ್ತಿದ್ದಿಲ್ವೇ ಅಮ್ಮ. ಏನ ನಿನ್ನ ಮಗನ ಪರ ವಯಸ್ಸು ಮಾತಾಡ್ಬೇಡ. ನನ್ನ ಜಗದಾಗ ನಿಂತು ಯೋಚನೆ ಮಾಡಿ. ನೀನು ನನಗೆ ತಿಳುವಳಿಕೆ ತಿಳಿದಿಲ್ಲ. ಏನ ನಾನು ಏನೋ ಒಂದು ನೀವು ನನ್ನ ಮುಟ್ಟಿದು ಮಾಡುತ್ತಲೇ ನಾನು ಒಂದು ಸುಮ್ಮನಾಗ್ಬಿಟ್ನಲ್ಲ, ಅದು ನನ್ನ ತಪ್ಪು. ಹೆಣ್ಮಕ್ಳು ಎಡಬಾರ್ದಂತ ನನಗೆ ಆಮೇಲೆ ಗೊತ್ತಾಗಿದ್ದು. ಏನು ನಾನು ಆ ಕ್ಷಣದ ಒಂದು ಕ್ಷಣಿಕ ಸುಖಕ್ಕೋಸ್ಕರ ನಾನು ಸುಮ್ಮನಾಗಿದ್ದಕ್ಕೆ ಇವತ್ತು ನನ್ನ ತಂದೆ ತಾಯಿ ತಲೆ ತಗ್ಸು ಪರಿಸ್ಥಿತಿ ಬಂದೈತಿ. ಒಂದು ಕೂಸ ಅನಾಥ ಆಗೋ ಪರಿಸ್ಥಿತಿ ಬಂದೈತಿ. ನನ್ನ ಜೀವನ ಅತಂತ್ರ ಆಗೈತಿ. ಅದಕ್ಕೆ ಹೆಣ್ಮಕ್ಳು ಪ್ರತಿಯೊಂದು ಹೆಜ್ಜೆನೂ ವಿಚಾರ ಮಾಡಿ ಏನು ಮಾಡಿದ್ರು ಒಳ್ಳೇದು, ಏನು ಮಾಡಿದ್ರು ಕೆಟ್ಟದ್ದು, ಇಂಥದ್ದೆಲ್ಲ ನಮ್ಮ ಜೀವನದೊಳಗೆ ಬೇಡ. ಜೀವನ ಅಂದ ಮೇಲೆ ಇದೆಲ್ಲ ಇರ್ತೈತಿ, ಆದ್ರೆ ಇದಕ್ಕೋಸ್ಕರನೇ ಜೀವನ ಮಾಡಬಾರ್ದು ಅಂತ ಯಾವಾಗ ಹೆಣ್ಮಕ್ಳು ಅರ್ಥ ಮಾಡ್ಕೊಂತಾರೋ ಅವತ್ತೆಲ್ಲ ಸುಧಾರಣೆ ಆಕತಿ. ಏನ್ ಬೇ ನನ್ನ ಜಗದಾಗ ನಿಂತು ಯೋಚನೆ ಮಾಡು. ಇದು ಜೀವನದಾಗ ಒಂದು ಹುಡುಗ ಹುಡುಗಿ ಸೇರೋದು ಒಂದು ಜೀವನದ ಒಂದು ಭಾಗ, ಸೇರೋದೇ ಜೀವನ ಅಲ್ಲ. ಏನು ನನಗೀಗ ಅರ್ಥ ಆಗೈತಿ, ಆದ್ರೆ ಅವಾಗದ ಅರ್ಥ ಆಗ್ಲಿಲ್ಲ ಬೇ. ಅಕ್ಕ ನಾ ಮದ್ವಿ ಮಾಡ್ಕೊಂತೇನಂತ ಹೇಳೇನ್ವಾ. ಈಕಿ ಕಂಪ್ಲೇಂಟ್ ಕೊಡೋದು ಇಲ್ಲದ್ರ ಅಡಿ ಎಬ್ಸಿದ್ರ ಮತ್ ನಾ ಕೇಳಂಗಲ್ ನೋಡಿ. ಈಗ ಹೇಳಾಕತ್ತೇನೆ ನಾನೇನ್ ಮಾಡ್ಕೊಳಂಗಿಲ್ಲ ಅಂತ ಹೇಳಿಲ್ಲ. ಹೇಳ್ಬಿಡಕ್ಕಿಗೆ ಅವ ಮದ್ವಿ ಮಾಡ್ಕೊಂತೀನಂತ ಹೇಳಾಕತ್ತನಲ್ಲ. ಯಾಕೆ ಹಿಂಗ್ ಜೀವ ತಿನ್ನಕತ್ತೀಯ ಪಲ್ಲವಿ? ಮದ್ವಿ ಮಾಡ್ಕೊರ್ರಲೆ ಹೋಗ್ಲಿ. ಜೀವನ ಪರ್ಯಂತ ನೀವು ಒಬ್ಬೇಕಿದ್ರೆ ನಾನು ನಿಮ್ಮಪ್ಪ ಹೆಂಗ್ ಖುಷಿಯಾಗಿರ್ಬೇಕು? ತಪ್ಪು 2 ಕೈಯಿಂದನೂ ಆಗೈತಿ. ಏನ ನೀನು 2 ಕೈ ಸೇರಿದ್ರೆ ಚಪ್ಪಾಳಿಲೆ ಏನು ಒಂದ ಕೈಯಾಗಿ ಏನು ಮಾಡಕ್ ಆಗುದಿಲ್ಲ. ಈಗ ಅವನು ಮಾಡ್ಯಾನ ನೀನು ಮಾಡಿ, ಈಗ ಆಗದಾಗಿ ಹೋಗೈತಿ. ಮದ್ವಿ ಮಾಡ್ಕೊಂಡು ಚಂದಾಗಿರ್ರಿ. ನನಗೆ ಮಾಡ್ದಂಗ ಹೆಣ್ಮಕ್ಳಿಗೆ ಮೋಸ ಮಾಡ್ಯಾನ ಯಾರಿಗ್ ಗೊತ್ತಬೇ? ಇವಂಗ ಬೇಕಾಗಿರೋದು ಯಾವ ಹೆಣ್ಮಕ್ಳ ಮನಸ್ಸು ಅಲ್ಲ, ಯಾವ ಪ್ರೀತಿ ಸುಡ್ಗಾಡ್ ಸೊಂಟಿ ಕೊಂಬು ಅಲ್ಲ, ಬರೀ ಹೆಣ್ಮಕ್ಳ ದೇಹ ಅಷ್ಟೆ. ಏನ ನನಗೆ ಕಾಂಡು ಅಕ್ಕನ ಮಗಳನ್ನೋ ಒಂದು ಅಭಿಮಾನ ಇಲ್ಲ, ಅಕ್ಕನ ಮಗಳಿಕಿ ಅನ್ನೋ ಒಂದು ಇದು ಇಲ್ಲ. ಏನ ಯಾಕೆ ನಾ ಸಣ್ಣಂದಿರ್ತ ನಂಗೆ ಎತ್ತಿ ಆಡಿಸಿ ಬೆಳೆಸಿಲ್ಲ ಇವ. ಅವಾಗೂ ಹಿಂಗ ಮನಸ್ಸಿನೊಳಗೆ ಇಷ್ಟು ಕೆಟ್ಟ ಯೋಚನೆ ಇಟ್ಕೊಂಡೆ ಬೆಳೆಸಿದ್ನ. ಹೇಳ ನನ್ನ ಕೂಟ ಹಿಂಗೆ ನಡ್ಕೊಂಡಾನಂದ್ರೆ ಹೊರಗೆ ಇನ್ನೂ ಏನೇನು ಮಾಡ್ಯಾನ ಯಾರಿಗೆ ಗೊತ್ತು? ಇಂಥವ ಹೊರಗೆ ಅಡ್ಡಾಡೋದು ನಾನು ಬಿಡೋದಿಲ್ಲ. ಕಂಪ್ಲೇಂಟ್ ಕೊಡಕ್ಕೆ ಅಂದ್ರೆ ಕೊಡಕ್ಕೆ, ಒಳಗೆ ಹಾಕ್ಸಕ್ಕೆ ಅಂದ್ರೆ ಹಾಕ್ಸಕ್ಕೆ ನನಗೆ ಗೊತ್ತೈತಿ. ಇವ್ನಿಗೆ ಹೆಂಗೆ ಶಿಕ್ಷೆ ಕೊಡಿಸ್ಬೇಕಂತ ನನಗೆ ಗೊತ್ತೈತಿ. ಏನ ಕೋರ್ಟು ಕೇಸು ಕಚೇರಿ ಅಂತ ಹೋದ್ರೆ ನಿನ್ನ ಮಾನ ಮರ್ಯಾದಿನ ಹೋಗುದು. 4 ಮಂದಿಯಾಗ ನಾವು ತಲೆ ಎತ್ಕೊಂಡು ಅಡ್ಡಾಡ್ಲಾರ್ದಂಗೆ ಆಕತಿ. ಯಾಕೆ ಹಿಂಗೆ ಹೆತ್ತೊಟ್ಟಿಗೆ ಬೆಂಕಿ ಇಡ್ತೀಯ? ಇಟ್ಟಾಗೈತಿ. ಏನ ನಾನು ಬೆಂಕಿ ಯಾವತ್ತೋ ಇಟ್ಟಾಗೈತಿ. ಆದ್ರೆ ಈಗ ಅದ ಬೆಂಕಿ ಒಳಗೆ ಮತ್ತೆ ನಾನು ಬೀಳಾಕೊಲ್ಲೆ. ಇವನು ಮಾತ್ರ ಇವ ಜೈಲಿಗೆ ಹೋಗ್ಲೇಬೇಕಿವ. ಎಷ್ಟು ದಿನ ಆಕತ್ತ ಅಷ್ಟು ದಿನ ಆಗವಲ್ದಾಗ ಶಿಕ್ಷೆ. ಹೋಗ್ಬೇಕಿವ ಅಷ್ಟೇ. ಹೋಗ್ಬೇಕಂದ್ರೆ ಹೋಗ್ಲೇಬೇಕ. ಏಯ್
ಇಲ್ಲೋಡ ಅಕ್ಕನ ಮಗಳಂತ ಬಾಳ ತಾಳ್ಮೆಯಿಂದ ಮಾತಾಡಕತ್ತೇನಿ. ಬೇರೆ ಯಾರಾಗಿದ್ರ ಇಷ್ಟೊತ್ತಿ ಕುತ್ಕಿ ಇಚ್ಚಿಕಿ ಹೆಣನೂ ಪತ್ತೆ ಅಲ್ದಂಗ್ ಸಾಯಿಸ್ಬಿಡ್ತಿದ್ದೆ. ನನಗ್ ಗೊತ್ತಲೇ ನಾಯಿ, ನನಗ್ ಗೊತ್ತು ನೀ ಇಂಥ ಕೆಲಸ ಮಾಡೋನೆ ಅಂತ ನನಗ್ ಗೊತ್ತು. ನಾಳೆ ನೀನ್ ನನ್ನ ಮದ್ವಿ ಮಾಡ್ಕೊಂಡ್ರು ಇದೇ ಕೆಲಸ ಮಾಡ್ತಿ ಏನ, ಇದೇ ಕೆಲಸ ಮಾಡ್ತಿ. ಏನೋ ಆಗಿ ಸತ್ತಾಳ ನನಗ್ ಗೊತ್ತಿಲ್ಲ ಅಂತಾದ್ರೂ ಹೇಳ್ತಿ. ಇಲ್ಲ ಹೊರಗಿನ್ನ ಬೇಕಿನ ಯಾವಕ್ಕಿನಾರ ಸವಾಸ ತಲೆಯಾಗಿಟ್ಕೊಂಡೆ ಆಕಿನ ಕೂಟ ಈ ಚಂದಾಗಿದ್ದ ನನ್ನನ್ನು ಬಿಕಾರಿಗತೆ ಬಿಡ್ತಿ ಅಂತನೂ ನನಗೆ ಗೊತ್ತೈತಿ. ಈ ಜೀವನ ನಾವಲ್ಲ, ಜೀವನ ಪೂರ್ತಿ ಒಂಟಿಯಾಗಿರ್ತೇನೆ ಹೊರತು ಆದ್ರೆ ನಿನ್ನಂತ ನಾಯಿ ಕಟ್ಕೊಂಡ ನಾನು ಹೇಗಕ್ ಒಲ್ಲೆ ಒಲ್ಲೆ ಒಲ್ಲೆ. ಅಕ್ಕ ನಿನ್ ಮಗಳು ಬಾಳ ಮಾತಾಡಕತ್ತಾಳ, ಹೇಳ್ತೇನೆ ಕೇಳ. ಈಕಿ ಕಾನೂನ್ ಮುಖಾಂತರ ಹೋದ್ಲಂದ್ರ ನಾನು ಕಾನೂನ್ ಮುಖಾಂತರ ಉತ್ತರ ಕೊಡ್ಬೇಕಾಕತಿ. ಏನ್ ದಾರಿ ಐತಿ ನಿನ್ನಂತೇಲೆ? ಆ ನಾನಿಕಿನ ಮುಟ್ಟೇ ಇಲ್ಲ ಅಂತ ಹೇಳ್ತೀನ, ನನಗೆ ಈ ಕೂಸು ಹುಟ್ಟೇ ಇಲ್ಲ ಅಂತ ಹೇಳ್ತೀನ. ಏನ್ ಹೇಳ್ತೀನಿ ನೀನು? ಹಾ ಹೇಳ, ಕೇಳ್ತೀನಿ ನಾನು. ಅದೇನು ಹೇಳ್ತಿ ಹೇಳ. ಏನ ನನ್ನ ನಿನ್ನ ಸಂಬಂಧ ಹೆಂಗೆ ನಡೆದೈತೆ ಅಂತೇಳಿ ನನಗೆಲ್ಲ ಗೊತ್ತೈತಿ. ಅದಕ್ಕೆ ಸಾಕ್ಷಿನೂ ನನ್ನ ಕಡೆ ಐತಿ. ಏನ ನಾನು ಬರೀ ಮಾನ ಮರ್ಯಾದೆಗೆ ಹಂಚ್ಕೊಂಡೇ ಇಷ್ಟು ದಿನ ಸುಮ್ಮನಿದ್ದು ಬಿಟ್ನಲ್ಲ. ಥೂ, ಎಂಥ ಹುಚ್ಚು ಕೆಲಸ ಮಾಡಿಬಿಟ್ಟೆ ನಾನು ಇದೇ ರೀತಿ ತೆಲ್ ತಕ್ಕೊಂಡು ಅವಾಗ ನಿಂತಿದ್ನಿ ಅಂದ್ರೆ ಮರ್ಯಾದೆಗೆಟ್ಟ ಇಷ್ಟೊತ್ತಿಗೆ ನೀ ಜೈಲ್ನಾಗಿರ್ತಿದ್ದೆ, ಇಷ್ಟೊತ್ತಿಗೆ ಇರ್ತಿದ್ದಿ ನೀನು. ನನಗೆ ಗೊತ್ತೈತಿ ಏನು ಮಾಡ್ಬೇಕಂತೇಳಿ. ಏಯವ್ವ ಏನ್ ಮಾಡಕತ್ತಾಳ ನಿನ್ನ ಮಗಳು? ಅನ್ಯಾಯವಾಗಿ ನನ್ನ ಮಗನ ಇದ್ದು ಮಗನ ಜೈಲ್ ಪಾಲ್ ಮಾಡಿ ಕುಂದ್ರಬೇಕಂತಾಳಲ್ಲ. ಇದು ಹೆಣ್ಣಾಯ್ದೆಲ್ಲರ ಹೆಮ್ಮಾರಿದ ಇಲ್ಲೋಡಮ್ಮ ಅಂತ ಹೇಳಾಕತ್ತೇನಿ. ನಿನ್ನ ಮಗಳಿಗೆ ಒಟ್ಟು ತಿಳಿ ಹೇಳ, ಬುದ್ಧಿ ಹೇಳ. ಈಕಿ ಹೇಳಾಕತ್ತೇನಿ ಇವತ್ತ ಏನ ಬಟ್ಟೆ ಹಚ್ಕೋತೀನಿ. ಈಕಿ ಏನಾರ ಈಕಿ ಕಂಪ್ಲೇಂಟ್ ಕೊಡ್ತೇನೆ, ಅದು ಮಾಡ್ತೇನೆ, ಲಾಳಿ ಲೊಟ್ಟೆ ಅಂತ ಸ್ಟೇಷನ್ ಮೆಟ್ಲ ಹತ್ತಿಲ್ಲು ಅವತ್ತ ತಿಳ್ಕೊಂಬಿಡ. ಈಕಿ ನನ್ನ ಸೊಸಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಬಿಡ. ನನ್ನ ಮಗ ಮದುವೆ ಮಾಡ್ಕೊಂತೇನೆ ಅಂದ್ರು ನಾ ಮಾಡಕ್ ಒಪ್ಪೋದಿಲ್ಲ. ಏನ ನಾ ಬೇಡ ಅಂದ್ರೆ ಮುಗಿತಲ್ಲ, ಮತ್ತೆ ನನ್ನ ಮಗ ಮಾಡ್ಕೊಳ್ಳೋದಿಲ್ಲ. ಏನ ಗಂಡಸ ಏನ ಹೀಟ್ನ್ಯಾಗ ಆಗೈತಿ. ಯಾ ಗಂಡಸು ಮಾಡ್ಲಾರ್ದು ಏನು ತಪ್ಪು ಮಾಡಿಲ್ಲ ನನ್ನ ಮಗ. ಯಾಕ ನಿನ್ನ ಗಂಡನ ಇದ್ದೊಬ್ಬ ಹೆಂಡತಿ ಬಿಟ್ಟು ನಿನ್ನ ಮಾಡ್ಕೊಂಡಿಲ್ಲ ಅಷ್ಟೇ. ಏನ ಅಷ್ಟೇ. ಏನ ನಾ ಹೇಳಾಕತ್ತೇನೆ ಕೇಳ. ನಿನ್ನ ಮಗಳಿಗೆ ಬುದ್ಧಿ ಹೇಳಿ ಅದು ಏನು ಹೇಳಿ ನಮ್ಮನ್ನು ವಾಪಸ್ ಇಲ್ಲಿ ಕರೆಸ್ತೀಯೋ ವಿಚಾರ ನಿನಗೆ ಬಿಟ್ಟಿದ್ದು. ಈಗ ನಾನು ನನ್ನ ಮಗ ಹೊಕ್ಕೇವಿ ಟೇಷನಿಗೆ ಮಾತ್ರ ನಿನ್ನ ಮಗಳು ಹೋಗಬಾರ್ದು ಅಷ್ಟೇ. ನಡಿಲ. ಅಯ್ಯವ್ವ ಸಾಕಾತವ ಯವ್ವ. ಇವ್ರು ಕುಡ್ ಚೀರಿ ಇದನ್ನ ಒಯ್ದು ಎಲ್ಲಿಗೆ ಹಚ್ಚುತ್ತಾರ ಗೊತ್ತಿಲ್ಲ ನನಗಂತರೂ. ದೇವ್ರೇ, ಇಂಥ ಹೆಣ್ಣಿನ ಅದಕ್ಕೂ ಕೊಟ್ಟಿದ್ದೀಯಪ್ಪ ದೇವ್ರೆ. ಮಕ್ಕಳಿಲ್ದಂಗಿರೋದು ಎಷ್ಟೋ ಸುಖ ಯವ್ವ. ಪಾರ್ವತಕ್ಕ ಪುಣ್ಯ ಮಾಡಿ ಅವ್ವ ತಾಯಿ. ಮಕ್ಕಳಾಗ್ಲಾರ್ದ ಭಾಳ ದೊಡ್ಡ ಪುಣ್ಯ ಮಾಡಿ ನೋಡು. ಮಕ್ಕಳಿಲ್ಲ ಅಂದ್ರೆ ಇಲ್ಲ ಅನ್ನೋದಷ್ಟೇ ಮಾತು ಬರ್ತೈತಿ. ಇತ್ತಂದ್ರೆ ಇಂಥ 108 ಮಾತು ಬರ್ತೈತಿ. ಇಂಥ ಮಕ್ಕಳು ಹುಟ್ಟೋದಾದ್ರೆ ಯಾಕೆ ಹುಟ್ಟಬೇಕು? ಮಕ್ಕಳಿಲ್ದಂಗಿರೋ ಸುಖ. ನಾನು ನನ್ನ ಮಗನ ನೋಡ್ಕೊಂತೇನಪ್ಪ. ನೋಡ್ ಮಗಳ, ನಾನು ತಪ್ಪು ಮಾಡೇನಿ. ನಿಮ್ಮ ಪಾರ ದೊಡ್ಡವನಂತ ಒಳ್ಳೆ ಹೆಣ್ಮಗಳು ನನಗೆ ಹೆಂಡತಿಯಾಗಿದ್ರು ನಿಮ್ಮವನ್ ಮದುವೆ ಮಾಡ್ಕೊಂಡು ನಾ ದೊಡ್ಡ ತಪ್ಪು ಮಾಡಿದೆ. ಏನು ಯಾಕಂದ್ರೆ ಗಂಡಗೆ ಹೆಂಡತಿ ಗಂಡ ಅನ್ನೋದು ನಾನು ಮರ್ತು ಬಿಟ್ಟೆ. ಏನು ಯಾಕಂದ್ರೆ ಅಗ್ನಿ ಸಾಕ್ಷಿಯಾಗಿ ಕೈ ಹಿಡ್ದಿರ್ತೇವಿ. ಕಷ್ಟ ಸುಖದಾಗ ಭಾಗಿಯಾಗಿರ್ಬೇಕಾಗಿದ್ದು ನಮ್ಮ ಕರ್ತವ್ಯ ಇರ್ತತಿ. ಆಕಿಗೊಂದು ಮಕ್ಕಳಾಗಿಲ್ಲ ಅಂದ್ಬಿಟ್ಲೆ ನಾನು ನಿಮ್ಮವನ್ ಮಾಡ್ಕೊಂಡ್ಬಿಟ್ಟೆ. ಬಹಳ ದೊಡ್ಡ ತಪ್ಪು ಮಾಡಿದೆ ನಾನು. ಇವತ್ತು ಅದಕ್ಕೆ ಕಂಡ್ಕಂಡವ್ರ ಕಡೆ ಮಾತು ಕೇಳೋ ಬಾಳೆ ಆತು ನಂದು. ಈಗ ನಿಮ್ಮನ್ನು ಕರ್ಕೊಂಬಂದು ಈ ಮನೆಯಾಗಿ ಇಟ್ಕೊಂಡು ನಾ ಇನ್ನೂ ಹೆಚ್ಚಿನ ನೋವು ಕೊಡಾಕತ್ತೀನಿ ನಾನು ಪಾರ್ವತಿಗೆ. ಅದಕ್ಕೆ ದೇವ್ರು ನನಗೆ ಹಿಂಗೆ ಮಾಡಿದ್ದು ಅಂತೀನಿ ನಾನು. ಅದು ಹೋಗಲಿ. ಏನು ನಿನಗಿಷ್ಟ ಇದ್ರೆ ಮದ್ವೆ ಮಾಡ್ಕೊ ಮಗಳ, ಇಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ತೇನೆ ಅನ್ನೋದಾದ್ರೆ ಕೊಡ್ಕೊ ಮಗಳ. ನಾ ಯಾವುದಕ್ಕೂ ಬೇಡ ಅನ್ನೋದಿಲ್ಲ. ಆದ್ರೆ ಈ ಕೋರ್ಟ್ ಕೇಸ್ ಅಂತ ಅಡ್ಡಾಡಿ ನನ್ನ ಮಾನ ಮರ್ಯಾದೆ ಮಾತ್ರ ಹರಾಜ್ ಆಕ್ಕೈತೆ ಅನ್ನೋದು ನನಗೆ ಗೊತ್ತು. ಅವಾಗ ಜನ ಹೆಂಗೆ ಮಾತಾಡ್ತಾರೋ ನೋಡ್ಬೇಕು. ಮಾತಾಡೋರು ಮಾತಾಡ್ಲಿ. ನೋಡಿ ನಿನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ದೊಡ್ಡವ, ನಾ ತಗೊಂಡಿರೋ ನಿರ್ಧಾರ ಕರೆಕ್ಟಾಗಿ ಐತೋ ಇಲ್ಲ ದೊಡ್ಡವ ನನಗೆ ಗೊತ್ತಿಲ್ಲ. ಇದಕ್ಕೆ ನೀವೇ ಹೇಳ್ಬೇಕು ನನಗೆ. ಏನಂತ ಹೇಳವ ನಾನು? ಏನು ನೀವು ಈಗಿನ ಕಾಲದಾರ ಕಂಪ್ಲೇಂಟ್ ಕೊಡ್ತೇನೆ, ಜೈಲಿಗೆ ಹಾಕಿಸ್ತೇನೆ, ಶಿಕ್ಷೆ ಕೊಡಿಸ್ತೇನೆ ಅಂತೀರಿ. ನಾನು ಹಂಗೆ ವಿಚಾರ ಮಾಡೋದಾಗಿತ್ತಂದ್ರೆ ನಿಮ್ಮಪ್ಪನ ನಾನು ಯಾಕೆ ಒಪ್ಕೊಂತಿದ್ನವ? ನಾನು ಆಗಿನ ಕಾಲದಕ್ಕೆ ನನ್ನ ತಲೆ ಒಳಗೆ ಹಿಂಗೆಲ್ಲ ಬರಲ್ಲ. ಬರಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಹೇಳ? ನಿಮ್ಮಪ್ಪ ನಿಮ್ಮವನ್ ಮದುವೆ ಮಾಡ್ಕೊಂಡು ನೋಡು, ಇಷ್ಟು ವರ್ಷ ಆಗಿ ನೀ ಹುಟ್ಟಿ ದೊಡ್ಡ ಮಗಳಾಗಿ ನಿನಗೊಂದು ಕೂಸಾತು. ಈಗ ಸುದ್ದಿ ಗೊತ್ತಾಗೈತಿ. ಏನು ಮಾಡ್ಬೇಕು ನಾನು? ಏನು ಮಾಡೋಕ್ಕಾಗಲ್ಲ. ನಾನು ಕೇಳಿದ್ರೆ ಇದಕ್ಕೆ ಉತ್ತರ ನನಗೆ ಏನು ಕೊಡ್ಬೇಕಂತ ಗೊತ್ತಿಲ್ಲ ಮಗಳ. ನೋಡು ನನಗೆ ಹೆಂಗೆ ಅನಿಸುತ್ತೆ ಹಂಗೆ ಮಾಡು. ಆದ್ರೆ ನೀ ಹೇಳಿದ್ದು ಒಂದು ಮಾತ್ರ ನನಗೆ ಒಪ್ಪಿಗೆ ಆತು. ಯಾಕಂದ್ರೆ ಇಂಥ ರಾಕ್ಷಸನ ಮದುವೆ ಮಾಡ್ಕೊಂಡು ಜೀವನ ಪೂರ್ತಿ ಕಷ್ಟ ಅನ್ಭವಿಸೋದ್ಕಿಂತ ಒಮ್ಮೆ ಇವನಿಗೆ ಶಿಕ್ಷೆ ಕೊಡಿಸಿ ನಾ ಜೀವನ ಪೂರ್ತಿ ಒಂಟಿಯಾಗಿರ್ತೇನೆ ಅಂದೆಲ್ಲ ನನಗೆ ಸರಿ ಅನಿಸ್ತು. ಮಾಡು. ಇಂಥ ನರ ರಾಕ್ಷಸರಿಗೆ, ಏನ ಹೆಣ್ಣು ಮಕ್ಕಳನ್ನ ಒಂದು ಭೋಗದ ವಸ್ತು ಅಂತ ಅನ್ಕೊಳ್ಳೋಂಥ ರಾಕ್ಷಸರಿಗೆ ಹೆಣ್ಣು ದಾರಿ ತಪ್ಪಿದ್ರೆ ಏನಾಕೈತಿ ಅಂತನೂ ಜನಕ್ಕೆ ಸಮಾಜಕ್ಕೆ ಗೊತ್ತಾಗ್ಲಿ. ಜೊತೆಗೆ ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಅಕ್ಕ ತಂಗಿ ಅಂತ ತಿಳ್ಕೊಳ್ಳಾರ್ದ ಬರೀ ಒಂದು ಕಾಮಕ ವಸ್ತುವಾಗಿ ಬಳಸ್ಕೊಂಡ್ರೆ ಏನಾಕೈತಿ ಅಂತ ಗಂಡನೂ ತಿಳ್ಕೊಲಿ. ಏನ ಮಾಡ, ಅದೇನು ಮಾಡ್ತಿ ಮಾಡ ಮಗಳ. ನಾ ಇರ್ತೇನೆ ನಿನಗೆ. ಜನಕ್ಕೆ ಏನು ಮಗಳ 1000 ಮಾತಾಡ್ತಾರ,
ಏನ ಇವತ್ತು ನಮ್ಮ ಮನೆಗೆ ಮಾತಾಡ್ತಾರ, ನಾಳೆ ಇನ್ನೊಂದು ಏನಾರ ವಿಚಾರ ಯಾರ್ದಾರ ಮನೆ ಒಳಗಾದ್ರೆ ಇದನ್ನ ಬಿಡ್ತಾರ, ಅದನ್ನ ಮಾತಾಡ್ತಾರ. ಮಾತಾಡೋರು ಯಾರು ನಮಗೆ ಬಂದು ಏನು ಕೊಡೋದಿಲ್ಲ. ಇವತ್ತು ನಿನಗೆ ಇಷ್ಟ ಅನ್ಯಾಯ ಆಗಕತ್ತಂದ್ರು ಯಾರು ಬಂದು ನಿನಗೇನು ಸಹಾಯ ಮಾಡಕತ್ತಿಲ್ಲ. ಏನ ನಿನ್ನ ಜೀವನಕ್ಕೆ ನೀನೇ ಗಟ್ಟಿ, ನೀನೇ ನಿಂತು ನೀನೊಬ್ಬಕ್ಕೆ ಹೋರಾಡ್ಬೇಕು. ಆತ್ ಮಗಳ, ಅದೇನ್ ಮಾಡ್ತಿ ಮಗಳ.